ಹೆಲೋ ಎಲ್ರಿಗೂ. ಇವತ್ತು ವಾಯ್ಸು ನಂದು ಸ್ವಲ್ಪ ಕರ್ಕಶವಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಇವತ್ತು ನಾನು ಸ್ಯಾರಿಯಿಂದ ಕುರ್ತಾ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ ಫ್ರಂಟಲ್ಲಿ ಕೊಟ್ಟಿದ್ದೀನಲ್ಲ ಪಿಂಕ್ ಕಲರು, ಅದು ಕೂಡ ಸ್ಯಾರಿ ಬಾರ್ಡರಿಂದ ಕೊಟ್ಟಿರೋದು. ಸೊ ನಿಮ್ಗೆ ಇಷ್ಟ ಆದರೆ ನಾನು ಫಸ್ಟ್ ಕಟ್ಟಿಂಗ್ದು ವಿಡಿಯೋ ಹಾಕ್ತೀನಿ, ಆಮೇಲೆ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ನೋಡಿ ಎಷ್ಟು ಕರೆಕ್ಟಾಗಿ. ಫಸ್ಟಿಗೆ ಇಲ್ಲಿ ನಿಮ್ಮದು ಅಳತೆ ಎಷ್ಟಿದೆ ತೊಗೊಂಡು ಮೇಲೆ ಕೆಳಗೆ ಮಧ್ಯದಲ್ಲಿ ಎಲ್ಲ ಕಡೆನೂ ಒಂದೇ ಅಳತೆ ಇದೆಯಾ, ಒಂದೇ ಸಮಕ್ಕಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೀವು ಲೈನಿಂಗ್ ಕಟ್ ಮಾಡ್ಕೊಳ್ಳೋ ಮುಂಚೆ ಏನೇ ಇದ್ರೂ ಫಸ್ಟ್ ನೀವು ಲೈನಿಂಗಲ್ಲೇ ಕಟ್ ಮಾಡ್ಕೊಳ್ಳಿ. ನೀವು ಮೇನ್ ಕ್ಲಾತಲ್ಲಿ ಕಟ್ ಮಾಡಿದ್ರೆ ಮತ್ತೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಬಟ್ಟೆನೇ ವೇಸ್ಟ್ ಆಗುತ್ತೆ. ಲೈನಿಂಗಲ್ಲಾದರೆ ವೇಸ್ಟ್ ಆದರೂ ಮತ್ತೆ ತರ್ಬೋದು. ನಿಮ್ಮದು ಬಾಡಿ ಸುತ್ತಳತೆ ಎಷ್ಟಿದೆ ನೋಡಿಕೊಂಡು ಅದರಲ್ಲಿ ಕಾಲು ಭಾಗ ಡಿವೈಡ್ ಮಾಡ್ಕೊಂಡು ಅದಕ್ಕೆ 2 ಇಂಚು ಅಥವಾ 1.5 ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ಳಿ. ನಾನು ಇಲ್ಲಿ ಬಾಡಿ 10.5 ಇದೆ ಕಾಲು ಭಾಗದಲ್ಲಿ. 10.5ಗೆ ನಾನು 1.5 ಅಥವಾ 2 ಇಂಚು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಕೊಂಡು ಇಲ್ಲಿ ಭುಜ ಅಂದರೆ ನಾನು ಕತ್ತತ್ರ ನನಗೆ ಭುಜಕ್ಕೆ ಮತ್ತು ಹತ್ರಕ್ಕೆ ಡೀಪ್ ಬರುತ್ತಲ್ಲ, ಅದೆರಡು ಸೇರಿ ನಾನು 6.5 ಇಡ್ತಾಯಿದ್ದೀನಿ. 6.5 ಇಟ್ಟು ನಾನು ಕತ್ತಿಗೆ ಮಾತ್ರ ಕತ್ತಿನ ಅಗಲ ಇದೆಯಲ್ವ, ಅದಕ್ಕೆ 2.5 ಇಟ್ಕೊತಾ ಇದ್ದೀನಿ. ನನಗೆ ಕರೆಕ್ಟಾಗಿ ಕೂರುತ್ತದು, ಜಾರೋದಾಗಲಿ ಇಲ್ಲ ಕಮ್ಮಿ ಆಗೋದಾಗಲಿ ಆಗಲ್ಲ. ಸೊ 2.5 ಇಟ್ಕೊತಾ ಇದ್ದೀನಿ. ಡೌನಲ್ಲಿ 3 ಇಡ್ತಾಯಿದ್ದೀನಿ. 3 ಇಟ್ಕೊಂಡು 2.5ಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಸೊ ಹಾರ್ಮೋಲ್ ಡೌನ್ಗೆ ನಾನು 6.5 ಇಂಚ್ ಇಟ್ಕೊತಾ ಇದ್ದೀನಿ. ಸೊ ಅವಾಗ ಸಿಂಕ್ ಆಗೋದೇನಾಗಲ್ಲ. ನಾನು ಬ್ಲೌಸ್ ಆಗುತ್ತೆ. ಬ್ಲೌಸ್ಗೆ ಏನು ಇಟ್ಟಿದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಡಬೇಕಾಗುತ್ತೆ. ಡ್ರೆಸ್ಗೆ ಬ್ಲೌಸ್ಗೆ ಇಟ್ಟಿದ್ದು ಅಳ್ತೇನೆ ಡ್ರೆಸ್ಗೆ ಇಡೋದಕ್ಕಾಗಲ್ಲ. ಸೊ ನೋಡಿ ಅಲ್ಲಿಂದ ನಾನು ಇವಾಗ ಫಿಟ್ಟಿಂಗಿಗೆ 10.5 ಇತ್ತಲ್ಲ, ಫಿಟ್ಟಿಂಗಿಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಇನ್ನು ಎಕ್ಸ್ಟ್ರಾ ಏನಿದೆ ಬಟ್ಟೆ ಅದನ್ನು ಎಕ್ಸ್ಟ್ರಾ ಬಿಟ್ಟಿದ್ದೀನಿ, ಏನಾದರೂ ಟೈಟ್ ಆದರೆ ಇದು ಮಾಡ್ಕೊಳ್ಳೋಕ್ಕೆ. ಮತ್ತು ಸೈಡ್ ಓಪನ್ ಬರೋದಕ್ಕೆ 18 ಇಂಚಿಗೆ ನಾನೊಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಸೊಂಟದ್ದು ಎಷ್ಟಿದೆ ನಿಮಗೆ ಫಿಟ್ಟಿಂಗ್ ನೋಡಿಕೊಂಡು 10.5 ನಂದು ಸುತ್ತಳತೆ ಇಟ್ಕೊಂಡಿರೋದಕ್ಕೆ ಫಿಟ್ಟಿಂಗಿಗೆ. ನಾನು ಸೊಂಟಕ್ಕೆ ಅದಕ್ಕಿಂತ ಒಂದು 1/2 ಇಂಚು 1 ಇಂಚ್ ಕಮ್ಮಿ ಇಟ್ಕೊತೀನಿ, ಯಾಕಂದರೆ ಸೊಂಟ ಸ್ವಲ್ಪ ಕಮ್ಮಿ ಇರುತ್ತಲ್ವ. ಸೊ ಕಮ್ಮಿ ಇಟ್ಕೊಳ್ಳಿ, ಈ ಥರ ಮಾರ್ಕ್ ಹಾಕ್ಕೊಳ್ಳಿ ಕಮ್ಮಿ ಇಟ್ಕೊಂಡು. ಮತ್ತು ಕಂಕ್ಳಿಗೆ ಏನು ಶೇಪ್ ಬರುತ್ತಲ್ಲ ಇಲ್ಲಿ, ಆ ಶೇಪ್ಗೆ ನಾವು ಬ್ಲೌಸಲ್ಲೆಲ್ಲ 1/2 ಇಂಚು 1 ಇಂಚು ಇಡ್ತಾರೆ, ಬಟ್ ಡ್ರೆಸ್ಸಲ್ಲಿ 1.5 ಇಂಚು 3/4 ಇಂಚು ಇಡ್ತಾಯಿದ್ದೀನಿ ನಾನು. ಇದಕ್ಕೆ ಫ್ರಂಟ್ ಪಾರ್ಟ್ ನಾನು ಕಟ್ ಮಾಡ್ತಾ ಇರೋದು ಇವಾಗ 3/4 ಇಂಚು ಇಡ್ತಾಯಿದ್ದೀನಿ. ಇವಾಗ ಬಾಡಿನ ಕಟ್ ಮಾಡ್ಕೊಳ್ಳಿ, ಬಾಡಿ ಪಾರ್ಟ್ ಕಟ್ ಮಾಡ್ಕೊಳ್ಳಿ. ಫ್ರಂಟು ಬ್ಯಾಕು ಬೇರೆ ಬೇರೆ ಕಟ್ ಮಾಡ್ತಾಯಿದ್ದೀನಿ ನಾನು, ಯಾಕಂದರೆ ಒಂದೇ ಸಲ ಕಟ್ ಮಾಡಿದ್ರೆ ಫ್ರಂಟು ಬ್ಯಾಕಲ್ಲಿ ಏರುಪೇರು ಬರ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಫ್ರಂಟ್ ಒಂದ್ಸಲ ಬ್ಯಾಕ್ ಒಂದ್ಸಲ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಏನಿದೆ ಈ ಶೇಪ್ ನಾನು 3/4 ಇಂಚ್ ಕೊಟ್ಟಿದ್ದೀನಿ ಫ್ರಂಟಿಗೆ, ಅದು ಒಂದೇ ಸಲ ಹಿಂಗೆ ಟರ್ನಾಗಿ ಕಟ್ ಆಗಬೇಕು. ಬಿಟ್ಟು ಕಟ್ ಮಾಡ್ತೀವಿ ಅಂದರೆ ಅಲ್ಲಿ ನೀಟಾಗಿ ಬರೋಲ್ಲ ಶೇಪು. ಸೊ ಅದಕ್ಕೋಸ್ಕರ ಅಲ್ಲಿ ಕತ್ತರಿ ಹಿಡಿತು ಅಂದರೆ ಆ ರೌಂಡ್ ಫುಲ್ ಕಟ್ ಆಗೋ ತನಕ ಒಂದೇ ಸಲ ಟರ್ನ್ ಮಾಡಿ. ಇವಾಗ ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ದೇನಿದೆ ಅದು ಫ್ರಂಟ್ ಪಾರ್ಟ್ ಏನಿದೆಯಲ್ಲ ಅದನ್ನು ಇಟ್ಕೊಂಡು ಸೊ ಸೇಮ್ ಅದೇನಿದೆ ಅದೇ ಥರ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಮಾತ್ರ ಸೇಮ್ ಎಲ್ಲ ಒಂದೇ ಬರುತ್ತೆ, ಬಟ್ ಇದೇನಿದೆ ಅದಕ್ಕೆ ಮಾತ್ರ 1.5 ಇಂಚು ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ ಅಷ್ಟೇ. ಅದಕ್ಕೆ 3/4 ಇಂಚ್ ಹಾಕಿದ್ವಿ, ಇದಕ್ಕೆ 1.5 ಇಂಚ್ ಹಾಕ್ಕೊತಾ ಇದ್ದೀವಿ. ಮತ್ತು ಬಾಡಿ ಫಿಟ್ಟಿಂಗ್ ಏನಿದೆ 10.5 ಅದಕ್ಕೆ ಮಾರ್ಕ್ ಮಾಡಿಕೊಂಡು ಸೇಮ್ ಫ್ರಂಟ್ ಪಾರ್ಟಲ್ಲಿ ಹೆಂಗೆ ಕಟ್ ಮಾಡಿದ್ವಿ ಅದೇ ಥರ ಬ್ಯಾಕ್ ಪಾರ್ಟಲ್ಲೂ ಕಟ್ ಮಾಡ್ಕೊಳ್ಳೋದು. ಇದು ಅಷ್ಟೇ. ಶೇಪ್ ಏನಿದೆ ನಮ್ಮದು ಫಿಟ್ಟಿಂಗ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಂದು ಅಟ್ಯಾಚ್ ಆಗಬೇಕು, ಅದಕ್ಕಿಂತ ಒಳಗಡೆನೂ ಬರಬಾರ್ದು, ಅದಕ್ಕಿಂತ ಆಚೆನೂ ಬರಬಾರ್ದು. ಸೊ ಆವಾಗ ಕಂಕ್ಳ ಹತ್ರ ನೀಟಾಗೆ ಬರಲ್ಲ ಸ್ಟಿಚ್ ಮಾಡಿದಾಗ. ಅದಕ್ಕೋಸ್ಕರ ನೋಡಿ ಅದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇವಾಗ ಅಷ್ಟೇ ರೆಡಿ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ವೀಡಿಯೋ